ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸೆಕೆಂಡ್ PUC ಮ್ಯಾಥ್ಸ್ ಬ್ಲೂ ಪ್ರಿಂಟ್ ಅನಾಲಿಸಿಸ್ನ ಮಾಡ್ತಾ ಇದ್ದೀನಿ. ಬ್ಲೂ ಪ್ರಿಂಟ್ನ ಇಟ್ಕೊಂಡು ಯಾವ ರೀತಿಯಾಗಿ ಓದಿದರೆ ನೀವು 80 ಮಾರ್ಕ್ಸಿಗೆ ಮಿನಿಮಮ್ 70+ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈಗಾಗಲೇ ನಾನು ಇಂಗ್ಲೀಷ್ ಮತ್ತು ಕನ್ನಡ ಬ್ಲೂ ಪ್ರಿಂಟ್ ಅನಾಲಿಸಿಸ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಯಾರೂ ವಿಡಿಯೋ ನೋಡಿಲ್ಲ, ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ನೋಡಿ, ಓಕೆನಾ. ಸೊ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗೆ ಮ್ಯಾಥ್ಸ್ ಅಂತ ಅಂದರೆ ತುಂಬಾ ಕಷ್ಟ ಅಂತ ಅನ್ಕೋತಾರೆ, ತುಂಬ ಕಷ್ಟ ಆಗ್ತಾ ಇರುತ್ತೆ. ಸೊ ಅಂಥವ್ರನ್ನ ಮೈಂಡಲ್ಲಿ ಇಟ್ಕೊಂಡು ಯಾವ್ಯಾವ ಟಾಪಿಕ್ನ ಓದಿದ್ರೆ ಅವರು ಈಸಿಯಾಗಿ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು ಅಂತ ನಾನು ಇವತ್ತು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ತಿಳಿಸ್ಕೊಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಹಾಗೆ ವಾಟ್ಸಪ್ಪಲ್ಲಿ ಕೂಡ ಫಾಲೋ ಮಾಡ್ಬೋದು. ಆ ಚಾನಲ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ. ಸೊ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಮತ್ತು ಪಾರ್ಟ್ ಇ ಅಂತ 5 ಪಾರ್ಟ್ಗಳು ನಿಮ್ಮ ಕ್ವಶನ್ ಪೇಪರ್ನಲ್ಲಿ ಬರ್ತದೆ, ಓಕೆನಾ. ಪಾರ್ಟ್ ಎನಲ್ಲಿ ನಿಮಗೆ MCQs ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ. MCQs 15 ಕ್ವಶನ್ಸ್ ಇರುತ್ತೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ 5 ಕ್ವಶನ್ಸ್ ಇರುತ್ತೆ. ಈ ಒಂದು 20 ಕ್ವಶನ್ಸ್ ಏನಿದೆ ಕಂಪಲ್ಸರಿಯಾಗಿ ಅಟೆಂಡ್ ಮಾಡಬೇಕು, ಯಾವುದೇ ರೀತಿಯಾದಂಥ ನಿಮಗೆ ಆಪ್ಷನ್ಸ್ ಇರೋದಿಲ್ಲ, ಓಕೆನಾ. 20 ಕ್ವಶನ್ 20 ಮಾರ್ಕ್ಸು ಪಾರ್ಟ್ ಎನಲ್ಲಿರುತ್ತೆ. ಪಾರ್ಟ್ ಬಿಗೆ ಬಂದರೆ ನಿಮಗೆ 2 ಮಾರ್ಕ್ಸ್ ಸೆಷನ್ ಇರುತ್ತೆ. ಈ ಒಂದು ಪಾರ್ಟ್ ಬಿನಲ್ಲಿ 9 ಕ್ವಶನ್ನ ಅವರು ನಿಮಗೆ ಕೊಡ್ತಾರೆ. ಆ 9 ಕ್ವಶನಲ್ಲಿ ನೀವು 6 ಕ್ವಶನ್ನ ಅಟೆಂಡ್ ಮಾಡಬೇಕು. ಸೊ ಪಾರ್ಟ್ ಬಿಗೆ 12 ಮಾರ್ಕ್ಸು ಫಿಕ್ಸ್ ಆಗಿರುತ್ತೆ. ಅದೇ ರೀತಿಯಾಗಿ ಪಾರ್ಟ್ ಸಿ ಬಂದರೆ ಇದು 3 ಮಾರ್ಕ್ಸ್ ಸೆಷನ್ ಆಗಿರುತ್ತೆ. ಇದರಲ್ಲಿ 9 ಕ್ವಶನ್ಸ್ನ ಕೊಟ್ಟಿರ್ತಾರೆ. ಅಗೇನ್ ಇದರಲ್ಲಿ ನೀವು 6 ಕ್ವಶನ್ನ ಅಟೆಂಡ್ ಮಾಡಬೇಕು. ಸೊ 6 3s 18 ಮಾರ್ಕ್ಸು ಈ ಒಂದು ಪಾರ್ಟ್ ಸಿನಲ್ಲಿ ಇರುತ್ತೆ. ಹಾಗೆ ಪಾರ್ಟ್ ಡಿಗೆ ಬಂದರೆ 5 ಮಾರ್ಕ್ಸ್ ಸೆಷನ್ ಆಗಿರುತ್ತೆ. ಇಲ್ಲಿ ನಿಮಗೆ 7 ಕ್ವಶನ್ ಕೊಟ್ಟಿರ್ತಾರೆ. ಆ 7 ಕ್ವಶನಲ್ಲಿ ಯಾವುದಾದ್ರೂ 4 ಕ್ವಶನ್ನ ಅಟೆಂಡ್ ಮಾಡಬೇಕು. ಸೊ 4 ಕ್ವಶನ್ಗೆ 5 ಮಾರ್ಕ್ಸ್ ಅನ್ನಂಗೆ 20 ಮಾರ್ಕ್ಸು ಇದೆ. 20 ಮಾರ್ಕ್ಸು ಈ ಒಂದು ಪಾರ್ಟ್ ಡಿಗೆ ಅಲೋಕೇಟ್ ಆಗಿದೆ. ಇಲ್ಲಿ 7 ಸ್ಪೆಸಿಫಿಕ್ ಟಾಪಿಕ್ ಇದೆ. ಆ 7 ಟಾಪಿಕ್ಸ್ನ ನೀವು ಓದ್ಕೊಂಡ್ರೆ ಅದೇ ಟಾಪಿಕಲ್ಲಿ ನಿಮಗೆ ಕ್ವಶನ್ ಬರುತ್ತೆ. ಸೊ ಈಸಿಯಾಗಿ ನೀವು ಈ ಒಂದು ಸೆಕ್ಷನಲ್ಲಿ 20 ಮಾರ್ಕ್ಸ್ನ ಈಸಿಯಾಗಿ ಸ್ಕೋರ್ ಮಾಡ್ತೀರಾ. ಇದಾದ ನಂತರ ನಾನು ಹೇಳ್ತೀನಿ ಯಾವ್ಯಾವ ಚಾಪ್ಟರಿಂದ ಯಾವ್ಯಾವ ಟಾಪಿಕ್ ಮೇಲೆ ಯಾವ್ಯಾವ ಕ್ವಶನ್ ಬರುತ್ತೆ ಅನ್ನೋದು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಬೇಕು. ವಿಡಿಯೋ ಸ್ಕಿಪ್ ಮಾಡೋದ್ರಿಂದ ಸೊ ನಿಮಗೆ ಇನ್ಫಾರ್ಮೇಷನ್ ಮಿಸ್ ಆಗುತ್ತೆ. ಪಾರ್ಟ್ ಇನಲ್ಲಿ ನಿಮಗೆ 6+4 ಮಾರ್ಕ್ಸ್ ಬರುತ್ತೆ. 6 ಮಾರ್ಕ್ಸ್ದು 1 ಕ್ವಶನು, 4 ಮಾರ್ಕ್ಸ್ದು 1 ಕ್ವಶನ್ ಅಲ್ಲ. ಸೊ ಟೋಟಲ್ ನಿಮಗೆ 4 ಕ್ವಶನ್ಸ್ ಇರುತ್ತೆ. 2 ಕ್ವಶನ್ನು 6 ಮಾರ್ಕ್ಸಿಂದ ಬರುತ್ತೆ, 2 ಕ್ವಶನ್ 4 ಮಾರ್ಕ್ಸಿಂದ ಬರುತ್ತೆ. ಆದರೆ ನೀವು ಇಲ್ಲಿ ಅಟೆಂಡ್ ಮಾಡಬೇಕಾಗಿರೋದು 1+1 ಅಂದರೆ 6 ಮಾರ್ಕ್ಸಲ್ಲಿ 1 ಕ್ವಶನ್ ಅಟೆಂಡ್ ಮಾಡಬೇಕು, 4 ಮಾರ್ಕ್ಸಲ್ಲಿ 1 ಕ್ವಶನ್ ಅಟೆಂಡ್ ಮಾಡಬೇಕು. ಸೊ ಪಾರ್ಟ್ ಇನಲ್ಲಿ 10 ಮಾರ್ಕ್ಸು. ಈ ಪಾರ್ಟ್ ಡಿ ಮತ್ತು ಪಾರ್ಟ್ ಇ ಏನಿದೆ ಇದರಿಂದ ನೀವು 30 ಮಾರ್ಕ್ಸ್ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ನಾನು ಹೇಳ್ತೀನಿ. ಸೊ ಪಾರ್ಟ್ ಇನಲ್ಲಿ 4 ಸ್ಪೆಸಿಫಿಕ್ ಟಾಪಿಕ್ಸು, ಯಾವ 4 ಸ್ಪೆಸಿಫಿಕ್ ಟಾಪಿಕ್ನ ಓದ್ಕೋಬೇಕು ಅನ್ನೋದು ಕೂಡ ಹೇಳ್ತೀನಿ. ಇಲ್ಲಿ ನೋಡಿ ನಾನು ಲಿಸ್ಟ್ ಔಟ್ ಮಾಡಿದ್ದೀನಿ. ಪಾರ್ಟ್ ಡಿಗೆ ಬಂದರೆ ಇಲ್ಲಿ ಯಾವ್ಯಾವ ಚಾಪ್ಟರ್ ಮೇಲೆ ಕೇಳ್ತಾರೆ ಅಂದರೆ ಸೊ ರಿಲೇಷನ್ ಆ್ಯಂಡ್ ಫಂಕ್ಷನ್, ಮ್ಯಾಟ್ರಿಕ್ಸ್, ಡಿಟರ್ಮಿನೆಂಟ್ಸ್, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ, ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್, ಡಿಫ್ರೆನ್ಷಿಯಲ್ ಈಕ್ವೇಷನ್. ಅಗೇನ್ ಇಲ್ಲಿ ಪಾರ್ಟ್ ಇಗೆ ಬಂದರೆ ಇಲ್ಲಿ ಪಾರ್ಟ್ ಡಿನಲ್ಲಿ ನೀವು ಏನು ಚಾಪ್ಟರ್ ಓದಿರ್ತೀರ ಅದೇ 3 ಚಾಪ್ಟರ್ ಇಲ್ಲಿ ರಿಪೀಟ್ ಆಗಿರುತ್ತೆ. ಯಾವುದು ಇಂಟಿಗ್ರಲ್ಸ್ ಆಗಿರ್ಬೋದು, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಆಗಿರ್ಬೋದು, ಡಿಟರ್ಮಿನೆಂಟ್ಸ್ ಆಗಿರ್ಬೋದು. ಇಲ್ಲಿ ಪಾರ್ಟ್ ಇನಲ್ಲಿ ಇನ್ನೊಂದು ಎಕ್ಸ್ಟ್ರಾ ಯಾವುದು ಚಾಪ್ಟರ್ ಆ್ಯಡ್ ಆಗುತ್ತೆ ಅಂದರೆ ಲೀನಿಯರ್ ಪ್ರೋಗ್ರಾಮಿಂಗ್ ಆ್ಯಡ್ ಆಗುತ್ತೆ. ಸೊ ನೀವು ಪಾರ್ಟ್ ಡಿನಲ್ಲಿ ಕಲ್ತಿರೋದು ಪಾರ್ಟ್ ಇಗೂ ಹೆಲ್ಪ್ಫುಲ್ ಆಗುತ್ತೆ. ಇವಾಗ ನೋಡ್ತಾ ಹೋಗೋಣ ಸೆಕ್ಷನ್ ವೈಸ್ ಆಗಿ ಯಾವ್ಯಾವ ಸೆಕ್ಷನಲ್ಲಿ ಯಾವ್ಯಾವ ಕ್ವಶನ್ ನಂಬರಲ್ಲಿ ಯಾವ ಕ್ವಶನ್ ಬರೋ ಸಾಧ್ಯತೆ ತುಂಬ ಇರುತ್ತೆ ಅಂತ. ಈ ನಾನು ಏನು ಕೊಟ್ಟಿದ್ದೀನಿ ಈ ಟಾಪಿಕ್ಸು ಇದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸು, ನಿಮ್ಮ ಎಕ್ಸಾಮ್ಗೆ ಬಂದೇ ಬರೋ ಅಂಥ ಕ್ವಶನ್ ಟಾಪಿಕ್ ಮೇಲಿರ್ತಕ್ಕಂಥ ಕ್ವಶನ್ಗಳು, ಓಕೆನಾ. ಸೊ ಈ ಟಾಪಿಕ್ನ ನೀವು ಮಿಸ್ ಮಾಡಬೇಡಿ.
ಪಾರ್ಟ್ ಎನಲ್ಲಿ MCQs ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರುತ್ತೆ ಅಂತ ಹೇಳಿದೆ. ಸೊ ಈ MCQs ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ನಾವು ಇಂಥದ್ದೇ ಕ್ವಶನ್ ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡೋದಕ್ಕಾಗಲ್ಲ. ಸೊ ಸ್ವಲ್ಪ ವೇರಿಯೇಷನ್ಸ್ ಆಗ್ಬೋದು. ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಏನಷ್ಟು ಕಷ್ಟ ಆಗಲ್ಲ, ಯಾಕಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ನಿಮಗೆ ಅಲ್ಲೇ ಆಪ್ಷನ್ಸ್ ಕೊಟ್ಟಿರ್ತಾರೆ. ನೀವು 5 ಕ್ವಶನ್ ಇರುತ್ತೆ, 2 ಕರೆಕ್ಟಾದಂಥ ಆನ್ಸರ್ ಮಾಡಿದರೆ ಇನ್ನು 3ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ ಈಗ MCQs ನೋಡೋಣ. MCQsಲ್ಲಿ ನಿಮಗೆ ರಿಲೇಷನ್ ಆ್ಯಂಡ್ ಫಂಕ್ಷನ್ ಈ ಒಂದು ಚಾಪ್ಟರಲ್ಲಿ ಸೊ ತುಂಬಾ ಈಸಿಯಾಗಿರ್ತಕ್ಕಂಥ ಕ್ವಶನ್ಗಳನ್ನೇ ಕೇಳ್ತಾರೆ. ಓಕೆನಾ. ನೆಕ್ಸ್ಟ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕಲ್ಲಿ ರೇಂಜ್ ಆ್ಯಂಡ್ ಡೊಮೈನ್, ಪ್ರಿನ್ಸಿಪಲ್ ವ್ಯಾಲ್ಯೂ ಮತ್ತು ಸಿಂಪಲ್ ಪ್ರಾಬ್ಲಮ್ಸ್ ಈ ಒಂದು ಟಾಪಿಕ್ ಮೇಲೆ, ಈ 3 ಟಾಪಿಕ್ ಏನಿದೆ ಮೋಸ್ಟ್ ಆಫ್ ದ ಟೈಮು ನಿಮಗೆ ರೇಂಜ್ ಆ್ಯಂಡ್ ಡೊಮೈನು, ಪ್ರಿನ್ಸಿಪಲ್ ವ್ಯಾಲ್ಯೂ ಇದ್ರ ಮೇಲೆ ಕೇಳ್ತಾರೆ. ಸೊ ನಾನು ಇಲ್ಲಿ ಏನು ಟಾಪಿಕ್ನ ಮೆನ್ಷನ್ ಮಾಡಿದ್ದೀನಿ ಈ ರೀತಿಯಾಗಿ ಓದ್ಕೋಬೇಕು. ಇನ್ನು ಮ್ಯಾಟ್ರಿಕ್ಸಿಗೆ ಬರೋದಾದರೆ ಇಲ್ಲಿ ಡೆಫಿನಿಷನ್ನ ಕೇಳ್ತಾರೆ. ಸ್ಕೇಲರ್ ಅಂದರೆ ಏನು, ಡಯಾಗ್ನಲ್ ಅಂದರೆ, ಸೊ ಅವ್ರು ಡೆಫಿನಿಷನ್ನ ಕೊಟ್ಟು ವಾಟ್ ಈಸ್ ಕಾಲ್ಡ್ ಆ ರೀತಿಯಲ್ಲಿ ಬರ್ತದೆ. ಓಕೆನಾ. ಸ್ಕೇಲರ್, ಡಯಾಗ್ನಲ್ಲು, ಫೈಂಡಿಂಗ್ ಎಲಿಮೆಂಟ್ಸ್ ಆಫ್ ಮ್ಯಾಟ್ರಿಕ್ಸು, ಇಕ್ವಿಟಿ ಆಫ್ ಮ್ಯಾಟ್ರಿಕ್ಸು ಇದ್ರ ಮೇಲೆ ಕೇಳ್ತಾರೆ. ಡಿಟರ್ಮಿನೆಂಟ್ಸಲ್ಲಿ ಸಿಂಗ್ಯುಲರ್ ಆ್ಯಂಡ್ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸು. ಸೊ ಇಲ್ಲಿ ಇದ್ರ ಮೇಲೆ ಒಂದು ಸಿಂಪಲ್ ಪ್ರಾಬ್ಲಮ್ಸ್ ಕೂಡ ಕೇಳ್ತಾರೆ. ಡಿಫ್ರೆನ್ಷಿಯಬಿಲಿಟಿಲಿ ಆರ್ಟ್ ಕ್ವಶನ್ ಬರುತ್ತೆ, ಒಂದು ಚೈನ್ ರೂಲ್ ಮೇಲೆ ಕೇಳ್ತಾರೆ. ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸಲ್ಲಿ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ನು, ಮ್ಯಾಕ್ಸಿಮ ಆ್ಯಂಡ್ ಮಿನಿಮ ಮೇಲೆ ಪ್ರಾಬ್ಲಮ್ಸ್ಗೂ ಬರುತ್ತೆ. ಇಂಟಿಗ್ರಲ್ಸಲ್ಲಿ ಡೈರೆಕ್ಟ್ ಸಿಂಪಲ್ ಇಂಟಿಗ್ರೇಷನ್ನು, ಸಬ್ಸ್ಟಿಟ್ಯೂಷನ್ ಮೆಥಡ್ ಏನಿದೆ ಅದ್ರ ಮೇಲೆ ಒಂದು ಪ್ರಾಬ್ಲಮ್ಮು ಕೇಳ್ತಾರೆ. ಡಿಫ್ರೆನ್ಷಿಯಲ್ ಈಕ್ವೇಷನಲ್ಲಿ ಆರ್ಡರ್ ಆ್ಯಂಡ್ ಡಿಗ್ರಿ ಮೇಲೆ ಕೇಳ್ತಾರೆ. ವೆಕ್ಟರ್ ಆಲ್ಜಿಬ್ರಾದಲ್ಲಿ ಡೆಫಿನಿಷನ್, ಯೂನಿಟ್ ವೆಕ್ಟರ್ ಅಂದರೆ ಏನು, ನೆಗೆಟಿವ್ ವೆಕ್ಟರು, ಕೊಲಿನಿಯರ್ ವೆಕ್ಟರ್ಸು ಮತ್ತು ಡೈರೆಕ್ಷನ್, ಕೊಸೈನ್ಸು, ಆ್ಯಂಗಲ್ ಬಿಟ್ವೀನ್ ವೆಕ್ಟರ್ಸು ಈ ಕಾನ್ಸೆಪ್ಟ್ಗಳ ಮೇಲೆ ನಿಮಗೆ ಕ್ವಶನ್ ಬರುತ್ತೆ. ಇನ್ 3D ಜಾಮೆಟ್ರಿನಲ್ಲಿ ಡೈರೆಕ್ಷನ್, ಕೊಸೈನ್ಸು, ಡೈರೆಕ್ಷನ್ ರೇಷಿಯೋಸು ಬರುತ್ತೆ. ಪ್ರಾಬಬಿಲಿಟಿನಲ್ಲಿ ಸೊ P(ab) ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ ಮತ್ತು ಇಂಡಿಪೆಂಡೆಂಟ್ ಈವೆಂಟ್ಸ್ ಮೇಲೆ ಕ್ವಶನ್ ಕೇಳ್ತಾರೆ. ಇದು ಕಂಪ್ಲೀಟ್ಲಿ ಪಾರ್ಟ್ ಎ ಆಯಿತು. ನೆಕ್ಸ್ಟ್ ಈಗ ಪಾರ್ಟ್ ಬಿಗೆ ನಾವು ಬರೋದಾದರೆ, ಪಾರ್ಟ್ ಬಿನಲ್ಲಿ ನಮಗೆ ನಾನು ಹೇಳಿದೆ 9 ಮಾರ್ಕ್ಸು 9 ಕ್ವಶನ್ಸ್ ಕೊಟ್ಟಿರ್ತಾರೆ. ಅದರಲ್ಲಿ 6ನ ಅಟೆಂಡ್ ಮಾಡ್ತೀರಾ, 12 ಮಾರ್ಕ್ಸ್ ಅಂತ. ಹಾಗೇನೆ ಇಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಚಾಪ್ಟರಲ್ಲಿ ಸೊ ಇಲ್ಲಿ ಎಕ್ಸಾಂಪಲ್ ಎಕ್ಸಸೈಸ್ 2.1 ಏನಿದೆ, ಸೊ ಎಕ್ಸಸೈಸ್ 2.1 ಕಂಪ್ಲೀಟಾಗಿ ಎಲ್ಲ ಕ್ವಶನ್ಸ್ ಓದಿ, ಇದ್ರ ಜೊತೆಗೆ ಎಲ್ಲ ಎಕ್ಸಾಂಪಲ್ಸ್ನ ಓದಿ. ಸೊ ಇದೊಂದು ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಡಿಟರ್ಮಿನೆಂಟ್ಸ್. ಈ ಡಿಟರ್ಮಿನೆಂಟ್ಸಲ್ಲಿ ಯಾವ್ಯಾವ ಟಾಪಿಕ್ಸ್ ಓದಬೇಕು ಅಂತಂದರೆ ನೀವು ಏರಿಯಾ ಆಫ್ ಟ್ರಯಾಂಗಲ್, ಈಕ್ವೇಷನ್ ಆಫ್ ಲೈನ್ ಜಾಯ್ನಿಂಗ್ 2 ಪಾಯಿಂಟ್ಸ್, ಕೊಲಿನಿಯಾರಿಟಿ ಈ ಒಂದು 3 ಕಾನ್ಸೆಪ್ಟ್ನ ಓದಬೇಕು. ಡಿಫ್ರೆನ್ಷಿಯೇಷನಲ್ಲಿ ಸಿಂಪಲ್ ಡಿಫ್ರೆನ್ಷಿಯೇಷನು, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ನು, ಇಂಪ್ಲಿಸಿಟಿಕ್ ಫಂಕ್ಷನ್ನು, ಲಾಗ್ ಫಂಕ್ಷನ್ಸು. ನೆಕ್ಸ್ಟು ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸಲ್ಲಿ ಮ್ಯಾಕ್ಸಿಮ ಆ್ಯಂಡ್ ಮಿನಿಮ ಮೇಲೆ ಪ್ರಾಬ್ಲಮ್ಸು, ಫೈಂಡಿಂಗ್ ನಂಬರ್ಸ್ ಸಚ್ ಆಸ್ ದಟ್ ಗಿವನ್ ಕಂಡೀಷನ್ ಈಸ್ ಮ್ಯಾಕ್ಸಿಮೈಸ್ಡ್ ಆರ್ ಮಿನಿಮೈಸ್ ಅಂತ ಕ್ವಶನ್ಸ್ ಇರುತ್ತಲ್ಲ ಅದನ್ನೆಲ್ಲ ಓದ್ಕೋಬೇಕು. ಇನ್ನು ಇಂಟಿಗ್ರಲ್ಸಿಗೆ ಬಂದರೆ ಸಬ್ಸ್ಟಿಟ್ಯೂಷನ್ ಇದೆಯಲ್ಲ, ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಅದನ್ನು ಓದಬೇಕು. ಡಿಫ್ರೆನ್ಷಿಯಲ್ ಈಕ್ವೇಷನಿಗೆ ಬಂದರೆ ಚೆಕಿಂಗ್ ಸೊಲ್ಯೂಷನ್, ಡಿಫ್ರೆನ್ಷಿಯಲ್ ಈಕ್ವೇಷನ್, ಜನರಲ್ ಸೊಲ್ಯೂಷನ್ ಆಫ್ ಸಿಂಪಲ್ ಡಿಫ್ರೆನ್ಷಿಯಲ್ ಈಕ್ವೇಷನ್. ವೆಕ್ಟರ್ಸಿಗೆ ಬಂದರೆ ಆ್ಯಂಗಲ್ ಬಿಟ್ವೀನ್ ವೆಕ್ಟರ್ಸು, ಏರಿಯಾ ಆಫ್ ಟ್ರಯಾಂಗಲ್ಲು, ಏರಿಯಾ ಆಫ್ ಪ್ಯಾರಲೋಗ್ರಾಮು, ಫೈಂಡಿಂಗ್ ವೆಕ್ಟರ್ಸ್ ಸ್ಯಾಟಿಸ್ಫೈಯಿಂಗ್ ಗಿವನ್ ಕಂಡೀಷನ್, ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಈ ಕಾನ್ಸೆಪ್ಟ್ ಮೇಲೆ ಓದಬೇಕು. ಇನ್ನು 3D ಜಾಮೆಟ್ರಿಗೆ ಬಂದರೆ ಆ್ಯಂಗಲ್ ಬಿಟ್ವೀನ್ ಲೈನ್ಸ್, ಫೈಂಡಿಂಗ್ ಡಿಸ್ಟೆನ್ಸ್ ಬಿಟ್ವೀನ್ ಲೈನ್ಸ್, ಪ್ರಾಬಬಿಲಿಟಿನಲ್ಲಿ ಮಲ್ಟಿಪ್ಲಿಕೇಶನ್ ಥಿಯರಮು ಮತ್ತು ಇಂಡಿಪೆಂಡೆಂಟ್ ಈವೆಂಟ್ಸ್ ಈ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಕೇಳ್ತಾರೆ. ನೆಕ್ಸ್ಟ್ ಇನ್ನು ಪಾರ್ಟ್ ಸಿಗೆ ಬಂದರೆ ಇಲ್ಲಿ ಅಗೇನ್ 9 ಕ್ವಶನ್ಸ್ ಕೊಡ್ತಾರೆ. 6ನ ಅಟೆಂಡ್ ಮಾಡ್ತೀರಾ, 18 ಮಾರ್ಕ್ಸು ಇರುತ್ತೆ. ಅಗೇನ್ ರಿಲೇಷನ್ ಆ್ಯಂಡ್ ಫಂಕ್ಷನ್ ಈ ಒಂದು ಚಾಪ್ಟರಿಂದ ಎಕ್ಸಸೈಸ್ 1.1ನಲ್ಲಿ ಕ್ವಶನ್ ನಂಬರ್ 1 ಮತ್ತು ಸಬ್ ಕ್ವಶನ್ಸ್ ನಾನಿಲ್ಲಿ ಏನು ಮೆನ್ಷನ್ ಮಾಡಿದ್ದೀನಿ ಅಷ್ಟು ಸಬ್ ಕ್ವಶನ್ ಓದ್ಕೋಬೇಕು. ಆಮೇಲೆ ಕ್ವಶನ್ ನಂಬರ್ 2, 3, 4, 5, 6 ಆ್ಯಂಡ್ 9 ಕ್ವಶನ್, ಇದ್ರ ಜೊತೆಗೆ ಎಕ್ಸಾಂಪಲ್ 5 ಏನಿದೆ ಅದನ್ನು ಓದಬೇಕು. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಬಂದರೆ ಆಲ್ ಎಕ್ಸಾಂಪಲ್ಸ್ ಆ ಒಂದು ಚಾಪ್ಟರಲ್ಲಿ ಎಕ್ಸಾಂಪಲ್ಸ್ ಏನಿದೆ ಟೆಕ್ಸ್ಟ್ ಬುಕ್ಕಲ್ಲಿ, ಪ್ರಿಸ್ಕ್ರೈಬ್ ಟೆಕ್ಸ್ಟ್ ಬುಕ್ಕಲ್ಲಿ ಅದನ್ನು ಓದಬೇಕಾಗುತ್ತೆ. ಇನ್ನು ಎಕ್ಸಸೈಸ್ 2.2ನಲ್ಲಿ ಎಲ್ಲ ಕ್ವಶನ್ನು ಓದಬೇಕು. ಓಕೆನಾ. ಮತ್ತು ಈ ಒಂದು ಚಾಪ್ಟರಿಂದ ಮಿಸ್ಲೆನಿಯಸ್ ಕ್ವಶನ್ಸು ಕೂಡ ಕೇಳೋ ಸಾಧ್ಯತೆ ತುಂಬ ಇದೆ. ಈ ವರ್ಷ ನಿಮ್ಗೆ ಏನಾಗ್ತಿದೆ ಅಂತಂದರೆ 3 ಬ್ಲೂ ಪ್ರಿಂಟ್ ಇರೋದ್ರಿಂದ ಸ್ವಲ್ಪ ನಿಮಗೆ ನಾವು ಪ್ರೆಡಿಕ್ಟ್ ಮಾಡೋದಕ್ಕಾಗಲ್ಲ ಇಂಥ ಕ್ವಶನ್ನೇ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಟಾಪಿಕ್ಸ್ ಏನು ಮೆನ್ಷನ್ ಮಾಡಿದ್ದೀವಿ ಈ ಟಾಪಿಕ್ಸು ವೆರಿ ಇಂಪಾರ್ಟೆಂಟು. 100% ಈ ಟಾಪಿಕ್ಸ್ ಮೇಲೆ ನಾನು ಕೊಟ್ಟಿರೋಂಥ ಏನು ಟಾಪಿಕ್ಸ್ ಕೊಟ್ಟಿದ್ದೀನಿ ಇದ್ರ ಮೇಲೆ ಖಂಡಿತ ಕ್ವಶನ್ ಬರೋ ಸಾಧ್ಯತೆ ತುಂಬ ಇರುತ್ತೆ. ಹಾಗಾಗಿ ಇಷ್ಟನ್ನು ನೀವು ಚೆನ್ನಾಗಿ ಪ್ರಿಪೇರ್ ಆದರೆ 70 ಮಾರ್ಕ್ಸ್ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಡಿಫ್ರೆನ್ಸಿಯೇಷನಿಗೆ ಬಂದರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ಕು, ಪ್ರೊಮ್ಯಾಟ್ರಿಕ್ ಫಂಕ್ಷನ್ನು, ಇಂಪ್ಲಿಸಿಟಿಕ್ ಫಂಕ್ಷನ್ನು. ಇನ್ನು ನೆಕ್ಸ್ಟು ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸಲ್ಲಿ ರೇಟ್ ಆಫ್ ಚೇಂಜ್ ಆಫ್
ಕ್ವಾಂಟಿಟೀಸ್, ಇಂಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಫಂಕ್ಷನ್, ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್. ಇಂಟಿಗ್ರಲ್ಸಿಗೆ ಬಂದರೆ ಪಾರ್ಷಿಯಲ್ ಫ್ರಾಕ್ಷನ್ಸ್, ಇಂಟಿಗ್ರೇಷನ್ ಪಾರ್ಟ್ಸ್ ಆ್ಯಂಡ್ ಡೆಫಿನೈಟ್ ಇಂಟಿಗ್ರಲ್ಸ್. ಅಲ್ಲಿ ಸೆಕ್ಷನ್ ಫಾರ್ಮುಲಾ, ಡಿರೈವೇಷನ್ ಮತ್ತು ಪ್ರಾಬ್ಲಮ್ ಕೇಳ್ತಾರೆ. ಮತ್ತು ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಗಿವನ್ ವೆಕ್ಟರ್ಸ್ ಈ ಕಾನ್ಸೆಪ್ಟ್ ಮೇಲೆ ಕೇಳ್ತಾರೆ. 3D ಜಿಯೋಮೆಟ್ರಿನಲ್ಲಿ ಡಿರೈವೇಷನ್ ಆರ್ ಪ್ರಾಬ್ಲಮ್ಸ್, ಈಕ್ವೇಷನ್ ಆಫ್ ಲೈನ್ ಥ್ರೂ ಎ ಗಿವನ್ ಪಾಯಿಂಟ್ ಆ್ಯಂಡ್ ಪ್ಯಾರಲಲ್ ಟು ಗಿವನ್ ವೆಕ್ಟರ್. ನೆಕ್ಸ್ಟು ಪ್ರಾಬಬಿಲಿಟಿನಲ್ಲಿ ಏನು ಥಿಯರಮ್ ಇದೆ ಮತ್ತು ಈ ಕಾನ್ಸೆಪ್ಟ್ ಮೇಲೆ ಕೇಳ್ತಾರೆ ನಿಮಗೆ. ಸೊ ಇದರಲ್ಲಿ ಮೋಸ್ಟ್ ರಿಪೀಟ್ ಆಗಿರೋಂಥ ಕ್ವಶನು ಇನ್ಸೂರೆನ್ಸ್ ಕಂಪ್ನಿ, ಬ್ಯಾಕ್ ಕಂಟೈನಿಂಗ್ ಬಾಲ್ಸ್, ಕಾಯಿನ್ಸ್ ಎಕ್ಸೆಟ್ರಾ, ಮತ್ತು ಸ್ಪೀಕಿಂಗ್ ಟ್ರೂತು, ಇವು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನು. ಸೊ ನಾನು ವೆರಿ ಸೂನ್ ನಾನು ಅಪ್ಲೋಡ್ ಮಾಡ್ತೀನಿ ಚಾಪ್ಟರ್ ವೈಸು ನಿಮಗೆ ಫಿಕ್ಸ್ಡ್ ಕ್ವಶನ್ 2 ಮಾರ್ಕ್ಸ್ 3 ಮಾರ್ಕ್ಸ್ MCQs ಫಿಲ್ ಇನ್ ದ ಬ್ಲ್ಯಾಂಕ್ಸು ಅಷ್ಟನ್ನ ಅಪ್ಲೋಡ್ ಮಾಡ್ತೀನಿ. ಅದನ್ನು ಕೂಡ ಚೆನ್ನಾಗಿ ಓದ್ಕೊಳ್ಳಿ. ಆ ಎಲ್ಲ ಕ್ವಶನ್ಸು, ಆ ಎಲ್ಲ ವೀಡಿಯೋಸು ನಿಮಗೆ ಸಿಗಬೇಕು ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ನ ನೀವು ಆನ್ ಮಾಡ್ಕೊಂಡಿರಬೇಕಾಗತ್ತೆ. ಇನ್ನು ಪಾರ್ಟ್ ಈಗ ಬಂದರೆ ಇಲ್ಲಿ ಇಂಟಿಗ್ರೇಷನಲ್ಲಿ ಇಂಟಿಗ್ರಲ್ಸಲ್ಲಿ ನಿಮಗೆ ಪ್ರೂಫ್ನ ಇದೆಲ್ಲ ಅದನ್ನು ಕೇಳ್ತಾರೆ. ಮತ್ತು ಈವನ್ ಆ್ಯಂಡ್ ಆಡ್ ಫಂಕ್ಷನ್ ಅದ್ರ ಮೇಲೆ ಕೇಳ್ತಾರೆ. ಇನ್ನು ಲೀನಿಯರ್ ಪ್ರೋಗ್ರಾಮಿಂಗ್ ಬಂದರೆ ಎಕ್ಸಾಂಪಲ್ಲು 1 to 5 ಕ್ವಶನ್ ಏನಿದೆ, ಎಕ್ಸಾಂಪಲ್ 1 2 3 4 5 ಅದನ್ನು ಓದ್ಕೋಬೇಕಾಗುತ್ತೆ. ಎಕ್ಸಸೈಸಲ್ಲಿ 12.1 ಎಲ್ಲ ಓದಬೇಕು. ಕಂಟಿನ್ಯೂಟಿನಲ್ಲಿ ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ಕೆ ಫಾರ್ ವೈಲ್ ಗಿವನ್ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್. ಸೊ ಎಕ್ಸಸೈಸು 5.1ನಲ್ಲಿ ಕ್ವಶನ್ ನಂಬರ್ 17, 26, 25, 27, 28, 29, 30 ಇಷ್ಟು ಕ್ವಶನು ಮೋಸ್ಟ್ ಇಂಪಾರ್ಟೆಂಟ್. ಡಿಟರ್ಮಿನೆಂಟ್ಸಲ್ಲಿ ಎಕ್ಸಾಂಪಲ್ಲು 14 ಆ್ಯಂಡ್ 15 ಇದ್ರ ಜೊತೆಗೆ ಎಕ್ಸಸೈಸು 4.4ನಲ್ಲಿ ಕ್ವಶನ್ ನಂಬರ್ 12ಇಂದ ಕ್ವಶನ್ ನಂಬರ್ 16 ತನಕ ನೀವು ಓದಬೇಕಾಗುತ್ತೆ. ಇನ್ನು ಪಾರ್ಟ್ ಡಿಗೆ ಬಂದರೆ ಅಗೇನ್ ರಿಲೇಷನ್ ಆ್ಯಂಡ್ ಫಂಕ್ಷನಲ್ಲಿ ಇದು ಮೋಸ್ಟ್ ರಿಪೀಟ್ ಆಗಿರೋಂಥ ಕ್ವಶನು, ಮೋಸ್ಟ್ ರಿಪೀಟ್ ಆಗಿರೋಂಥ ಟಾಪಿಕ್ಸ್ಗಳನ್ನ ನಾನು ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಮ್ಯಾಟ್ರಿಕ್ಸಲ್ಲಿ ಸಬ್ಸ್ಟಿಟ್ಯೂಟಿಂಗ್ ಮೆಥಡ್ ಇದೆಯಲ್ಲ, ಅದರಲ್ಲಿ ಎಕ್ಸಾಂಪಲ್ 16, 17, 18 ಆ್ಯಂಡ್ 21. ಇನ್ನು ಎಕ್ಸಸೈಸ್ 3.2ನಲ್ಲಿ 15 ಆ್ಯಂಡ್ 16, ಆಮೇಲೆ ಎಕ್ಸಸೈಸ್ 3.3ನಲ್ಲಿ ಕ್ವಶನ್ ನಂಬರ್ 5. ಡಿಟರ್ಮಿನೆಂಟ್ಸು, ಸಿಸ್ಟಮ್ ಆಫ್ ಲಿನಿಯರ್ ಈಕ್ವೇಷನು, ಡಿಫ್ರೆನ್ಸಿಯೇಷನಲ್ಲಿ ಸೆಕೆಂಡ್ ಆರ್ಡರ್ ಡಿರೈವೇಟಿವ್ಸು ಮತ್ತು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ನೋಡ್ಕೊಳ್ಳಿ ಕ್ವಶನ್ ನಂಬರ್ಸು. ಇದ್ರ ಜೊತೆಗೆ ಇಂಟಿಗ್ರಲ್ಸಲ್ಲಿ ಡಿರೈವೇಷನ್ ಆಫ್ ಸ್ಕ್ವೇರ್ ರಿಲೇಷನ್ಸ್ ಈ ಕಾನ್ಸೆಪ್ಟ್ ಮೇಲೆ ಓದ್ಕೊಳ್ಳಿ. ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸಲ್ಲಿ ಎಕ್ಸಾಂಪಲ್ 1 to ಎಕ್ಸಸೈಸ್ 8.1ನ ಕಂಪ್ಲೀಟಾಗಿ ಓದಬೇಕು. ಮತ್ತು ಮಿಸ್ಲೇನಿಯಸ್ ಪ್ರಾಬ್ಲಮ್ಸು ಕೂಡ ಓದಬೇಕು. ಡಿಫ್ರೆನ್ಷಿಯಲ್ ಈಕ್ವೇಷನಲ್ಲಿ ಸಾಲ್ವಿಂಗ್ ಲೀನಿಯರ್ ಈಕ್ವೇಷನು, ವೇರಿಯಬಲ್, ಸಪ್ರೇಬಲ್ ಆ್ಯಂಡ್ ಹೋಮೋಜಿನಿಯಸ್. ಇದರಲ್ಲಿ ಮೋಸ್ಟ್ ಆಫ್ ದ ಟೈಮು ಪ್ರೀವಿಯಸ್ ಇಯರಲ್ಲೆಲ್ಲ ಕೇಳಿರೋಂಥದ್ದು ಲೀನಿಯರ್ ಮೇಲೆ ಕ್ವಶನ್ನ ಕೇಳ್ತಾರೆ. ಓಕೆನಾ? ಐ ಹೋಪ್ ನಿಮಗೆ ಎಲ್ಲ ಕೂಡ ಅರ್ಥ ಆಯಿತು ಅನ್ಕೋತೀನಿ, ಎಲ್ಲ ಇನ್ಫಾರ್ಮೇಷನ್ ಸಿಕ್ತು ಅನ್ಕೋತೀನಿ. ಇನ್ನೇನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ರೀತಿಯಾಗಿ ಓದೋದ್ರಿಂದ 70+ ಸ್ಕೋರ್ ಮಾಡ್ತೀರಾ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಚಾಪ್ಟರ್ ವೈಸ್ ಫಿಕ್ಸ್ಡ್ ಕ್ವಶನ್ನ ಅಪ್ಲೋಡ್ ಮಾಡ್ತೀನಿ. ನಮ್ದು ಇನ್ನೂ ಒಂದು ಚಾನಲ್ ಇದೆ, ಶಿವಮೂರ್ತಿ ಅಕಾಡೆಮಿ ಕ್ಲಾಸಸ್ ಅಂತ. ಆ ಒಂದು ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗೋದ್ರಿಂದ ಅಲ್ಲೂ ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸು ಮತ್ತು ಬ್ಲೂ ಪ್ರಿಂಟ್ ಅನಾಲಿಸಿಸ್ ಕೂಡ ಮಾಡ್ತಾ ಇರ್ತೀನಿ. ಆ ಒಂದು ಚಾನಲ್ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ. ಅಲ್ಲೂ ಕೂಡ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ಸಪೋರ್ಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.